ಅಕೌಂಟಲ್ಲಿ ಎಷ್ಟೇ ದುಡ್ಡಿರಲಿ, ನಮ್ಮ ಜೋಬಲ್ಲಿ ಕ್ಯಾಶ್ ಇರಬೇಕು, ಮನೆಯಲ್ಲಿ ಒಂದು ಸ್ವಲ್ಪ ಕ್ಯಾಶ್ ಇರಬೇಕು. ಅಂದರೆ ಆ ಕ್ಯಾಶ್ ಇದ್ರೆ ಮನೇಲಿ ಒಂಥರ ಲಕ್ಷ್ಮಿ ಇದೆ ಅನ್ನೋ ಥರ ಕಳೆ. ಅಂದರೆ ಈ ಗೌರ್ಮೆಂಟ್ ಇವಾಗ ಕ್ಯಾಶ್ಲೆಸ್ ಅಂತ ಹೋಗ್ತಿದೆಯಲ್ಲ, ಅದು ದೇಶಕ್ಕೆ ಆರ್ಥಿಕವಾಗಿ ಏನೋ ಲಾಭ ಆಗ್ಬೋದು, ಬಟ್ ಜನರ ಒಂದು ಆ ಮೆಂಟಾಲಿಟಿಗೂ ಗೌರ್ಮೆಂಟ್ನ ಥಿಂಕಿಂಗು ಎಲ್ಲ ಒಂದು ಕಡೆ ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ಲ. ಆ ಥರ ಏನಲ್ಲ, ನೀವು ಕ್ಯಾಶ್ ಇಟ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು 1 ಲಕ್ಷ 5 ಲಕ್ಷ ಮಂತ್ಲಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. ನೀವೆಲ್ಲದೂ ಹೋಗ್ಬಿಟ್ಟು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿ ಅಂತ ಗೌರ್ಮೆಂಟಿಗೆ ಹೇಳ್ತಾ ಇಲ್ಲ. ನೀವು ಬೇಕಾದರೆ ಕ್ಯಾಶನ್ನು ಸೇವಿಂಗ್ಸ್ ಅಕೌಂಟಲ್ಲಿ ಇಡ್ಬೋದು. ಬಟ್ ಆ ಇಟ್ಟಾಗ ಅದ್ರ ಅಕೌಂಟೆಡ್ ಇರ್ಬೇಕು. ಅಂದರೆ ನಿಮ್ಗೆ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದು ನಿಮ್ಗೆ ಸೋರ್ಸ್ ಗೊತ್ತಿರಬೇಕು. ಇಲ್ಲಿಗಲ್ ಕ್ಯಾಶ್ ಟ್ರಾನ್ಸಾಕ್ಷನನ್ನು ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತಾ ಇದೆ ಗೌರ್ಮೆಂಟು. ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಿಗೆ ನಿಮ್ಮ ಸ್ಯಾಲ್ರಿ ಬಂತಂತ ತಿಳ್ಕೊಳ್ಳಿ, 1 ಲಕ್ಷ 2 ಲಕ್ಷ ಬಂತಂತ ತಿಳ್ಕೊಳ್ಳಿ. ಆ 1 ಲಕ್ಷ 2 ಲಕ್ಷ ಫುಲ್ ಅಮೌಂಟನ್ನು ನೀವು ಬ್ಯಾಂಕನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ಟು ಸೇವಿಂಗ್ಸ್ ಬ್ಯಾಂಕ್ ದುಡ್ಡು ತಗೊಂಡ್ಬಿಟ್ಟು ನೀವು ಕ್ಯಾಶನ್ನು ನೀವು ಮನೆಯಲ್ಲಿ ಇಡ್ಬೋದು. ಅದಕ್ಕೆ ಯಾರ್ದು ಏನೂ ಲಿಮಿಟೇಷನ್ ಇಲ್ಲ ಅಥವಾ ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಅನ್ಅಕೌಂಟೆಡ್ 1 ಲಕ್ಷ 2 ಲಕ್ಷ ಇಟ್ಟರೆ ಅದಕ್ಕೆ ನೀವೇ ಜವಾಬ್ದಾರ ಆಗಿರ್ತೀರಿ.